ಸುಮ್ಮನೆ ಯಾರೋ ಹ್ಯಾಂಗ್ ಮಾಡ್ಕೊಂಡ್ರು ಅಥವಾ ಆಕ್ಸಿಡೆಂಟಲ್ ಸತ್ರು ಅಂದ್ರೆ ಅದು ಬೇರೆ. ಇದು 24 ತಾಸು ತುಳಿಸ್ಕೊಂಡು ಒದಿಸ್ಕೊಂಡು ಅವ್ರು ಹೇಳಿದಂತ ಭಾಷೆಯನ್ನ ಕೇಳಿಸ್ಕೊಂಡು ಒಬ್ಬ ಅಭಿಮಾನಿಯ ಆ ಮೊಬೈಲ್ಗಳು ಎಲ್ಲೆಲ್ಲಿ ಓಡಾಡಿದಾವ ಅದನ್ನು ಇನ್ನು ಸ್ವಲ್ಪ ಜನ ಅಂತೂ ಸೆಲ್ಫಿನೂ ಮಾಡ್ಕೊಂಡಿರ್ತಾರೆ, ಸ್ವಲ್ಪ ಜನ ಅಂತೂ ವಿಡಿಯೋನೂ ಮಾಡ್ಕೊಂಡಿರ್ತಾರೆ. ನೋಡು ನಾವು ಮಚ್ಚ ಹೇಗೆ ನಾವೆಲ್ಲ ಇದೇವೆ ಅಂತ ಹೇಳಿ ಹೊರಗೆ ತೋರಿಸ್ಕೊಳ್ಳೋದಕ್ಕೆ. ಅವನು ಸ್ವತಃ ನಟನ್ನ ನೋಡುವತ್ತಿಗೆ, ಅವನು ಸಾಯುವತ್ತಿಗೆ ಅವನ ಪರಿಸ್ಥಿತಿ ಹೇಗಿರಬೇಕು ಅಂತ ಅರ್ಥ ಮಾಡ್ಕೊಂಡ್ರೆ ಏನ್ ಈ ವ್ಯಕ್ತಿ ರೇಣುಕಾ ಸ್ವಾಮಿಯ ಡೆಡ್ ಬಾಡಿ ನೋಡಿಬಿಟ್ರೆ ಎಂತವನಿಗೂ ಕರಡು ಕಿತ್ತು ಬರುತ್ತೆ. ಯಾಕಂದ್ರೆ ಅವನ ಹೆಣವನ್ನು ಎಸ್ತಿದ್ದ ಜಾಗ, ಅದ್ರ ಮೇಲೆ ಸುಟ್ಟ ಗಾಯಗಳು. ಯಾಕಂತ ಹೇಳಿದ್ರೆ ಇಲ್ಲಿ ಯೂಟ್ಯೂಬ್ ಅಲ್ಲಿ ಎಲ್ಲರೂ ತಮ್ಮ ಸಾಕ್ಷಿಯನ್ನ ತಮ್ಮೊಟ್ಟಿಗೆ ಇಟ್ಕೊಂಡಿರ್ತಾರೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಮೊಬೈಲ್ ಏನಿದೆ ಇದು ಬಂದ ಮೇಲೆ ಇಡೀ ದೇಶದ ಎಲ್ಲರೂ, ಮೊದಲೆಲ್ಲ ಪೊಲೀಸರು ಪಾಪ ಅಲ್ಲಿ ಹೋಗಿ ನಿಂತ್ಕೊಂಡು ತನ್ನ ಪ್ರಾಣ ಬಿಡುವಂತ ಅಭಿಮಾನಿ ಮೇಲೇನೆ ನಟ ಹಾಗೆ ಅವರ ಸಂಗಡಿಗರು ಎಲ್ಲ ಹಲ್ಲೆ ಮಾಡ್ತಾರಂತೆ. ಹಲ್ಲೆ ಮಾಡಿದ ನಂತರ ಆ ಹುಡುಗನ್ನ ಅಂತ ಹೇಳಿದ್ರೆ ಅಲ್ಲಿ ರಾಜರಾಜೇಶ್ವರಿ ನಗರದಿಂದ ಅಲ್ಲಿಂದ ಎತ್ಕೊಂಡು ಬಂದ ಅಂದ್ರೆ ಒಂದು ರಾತ್ರಿನೇ ಪೂರ್ತಿ ಕಳೆದು ಹೋಗಿರುತ್ತೆ. ಆ ನಂತರ ಆ ವ್ಯಕ್ತಿ ಪ್ರಾಣ ಬಿಡ್ತಾನೆ. ಯಾಕಂತ ಹೇಳಿದ್ರೆ ಅವನಿಗೆ ಏಟೆ ಅಷ್ಟು ಬಿದ್ದಿರುತ್ತೆ. ಮಾನ್ಯ ವೀಕ್ಷಕರೇ, ಅಳಿದು ಉಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ. ಇವತ್ತು ನೀವು ಬೆಳಗ್ಗೆಯಿಂದ ಎಲ್ಲ ಅಂತ ಹೇಳಿದ್ರೆ ಏನು ಇಡೀ ಸಾಮಾಜಿಕ ಜಾಲತಾಣದಿಂದ ಹಿಡಿದು ಎಲ್ಲಾ ಟಿವಿ ಆನ್ ಮಾಡಿದ ಕೂಡಲೇ ಒಂದು ದೊಡ್ಡ ಸುದ್ದಿ ಬೆಳಗ್ನಿಂತ್ರಾನು. ಅದೇನು ಅಂತ ಹೇಳಿದ್ರೆ ಖ್ಯಾತ ನಟ ದರ್ಶನ್ ಅವರ ಬಂಧನ ಆದ ನಂತರ ಯಾಕೆ ಬಂಧನ ಅಂತ ಹೇಳಿದ್ರೆ ತುಂಬಾ ವಿಚಿತ್ರನೋ ದುರಾದೃಷ್ಟನೋ ಏನೋ ಇದು ಗೊತ್ತಿಲ್ಲ. ಸ್ವತಃ ಅವರ ಅಭಿಮಾನಿಯ ಕೊಲೆ ಮಾಡುವುದರಲ್ಲಿ ಅವರ ಪಾತ್ರವಿದೆ ಅಂತ ಹೇಳಿ ಅವರನ್ನ A2 ಆರೋಪಿ ಮಾಡ್ತಾರೆ. ಹಾಗಾದ್ರೆ A1 ಯಾರಪ್ಪ ಅಂತ ನೋಡುದಿದ್ರೆ ಏನು ಕಳೆದ 3 ತಿಂಗಳ ಹಿಂದೆ ಒಂದು ಜಟಾಪಟಿ ನಡೆದಿತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಏನ್ ದರ್ಶನ್ ಅವರ ಧರ್ಮಪತ್ನಿ ಇದ್ದಾರೆ ವಿಜಯಲಕ್ಷ್ಮಿಯವರು ಹಾಗೆ ಪವಿತ್ರ ಗೌಡ ಅವರ ಮಧ್ಯ ನಡೆದಿರುತ್ತೆ. ಇದರಲ್ಲಿ ಅವರ ಸ್ವತಃ ಅಭಿಮಾನಿ ಅಂತ ದರ್ಶನ್ ಅವ್ರನ್ನ ಅಣ್ಣ, ನಮ್ಮ ಬಾಸು, ಆಮೇಲೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇತ್ತೀಚೆಗೆ ಕಾಟೇರ ಸಿನಿಮಾ ನೋಡಿ ತುಂಬಾ ಅಂದ್ರೆ ತಲೆ ಮೇಲೆ ಪಾಪ ಅವ್ರನ್ನೆಲ್ಲ ಇಳಿಸ್ಕೊಂಡಂತವ್ರು ಅವ್ರೇನಂತ ಹೇಳಿದ್ರು ಎಲ್ಲಿ ಅವ್ರ ದಾಂಪತ್ಯ ಜೀವನದಲ್ಲಿ ಬಿರುಕು ಬರುತ್ತೆ ಅಂತ ಹೇಳಿ ಕಾಮೆಂಟ್ಸ್ಗಳನ್ನ ಹಾಕಿರ್ತಾರೆ. ಈ ಸಿಟ್ಟಿನಿಂದನೇ ಈ ಒಂದು ಕೊಲೆ ಆಗ್ಲಿಕ್ಕೆ ಕಾರಣ. ದುರಾದೃಷ್ಟ ಅಂತ ಹೇಳಿದ್ರೆ ಎಷ್ಟೋ ಜನ ಸುಮಾರು ರಾಜಕೀಯ ಪಕ್ಷಕ್ಕೆ, ರಾಜಕೀಯ ನಾಯಕರಿಗೆ, ದೊಡ್ಡ ದೊಡ್ಡ ನಟರಿಗೆ ಅಭಿಮಾನಿಯಾಗಿರ್ತಾರೆ. ಆದ್ರೆ ಯಾಕೆ ಅಭಿಮಾನಿಗಳಾಗ್ತಾರೆ ಅಂದ್ರೆ ಅವ್ರ ಸಿನಿಮಾದಲ್ಲಿ ಅವ್ರು ಮಾಡಿದಂತ ಕ್ಯಾರೆಕ್ಟರ್ಗಳು ನೋಡು ಅಥವಾ ರಾಜಕಾರಣಿಗಳು ದೊಡ್ಡ ದೊಡ್ಡ ಭಾಷಣ ಬಿಗ್ದಿದ್ ನೋಡು, ಕೆಲವೊಂದು ಪಕ್ಷಗಳ ಅಜೆಂಡಾ ನೋಡಿ ಅಭಿಮಾನಿ ಆಗಿರ್ತಾರೆ. ಯಾವತ್ತೂ ಇವರು ಅವ್ರನ್ನ ಹತ್ತಿರದಿಂದ ಹೋಗಿ ನೋಡಿರುವುದಿಲ್ಲ. ಅವ್ರ ಮನೆ ಹತ್ರ ಹೋಗಿ ಒಂದು 8-10 ದಿವಸ ಇವ್ರು ನೋಡಿಬಿಟ್ರೆ ಆಮೇಲೆ ಯಾರಿಗೂ ಅಭಿಮಾನಿನೂ ಆಗುದಿಲ್ಲ. ಯಾರು ಈ ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಕಾಮೆಂಟ್ಸ್ ಹಾಕುದೇ ಮರೀತಾರೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಇವತ್ತು ನಡೆದಿದೆ ಅಂತ ಹೇಳಿದ್ರೆ ತುಂಬಾ ದುರಾದೃಷ್ಟ. ಯಾಕಂದ್ರೆ ಆ ವ್ಯಕ್ತಿ ಬಂದ್ಬಿಟ್ಟು ದರ್ಶನ್ ಅವರ ಅಭಿಮಾನಿ. ಹಾಗೇನೆ ಏನ್ ಈ ವ್ಯಕ್ತಿ ರೇಣುಕಾ ಸ್ವಾಮಿಯ ಡೆಡ್ ಬಾಡಿ ನೋಡಿಬಿಟ್ರೆ ಎಂತವನಿಗೂ ಕರಡು ಕಿತ್ತು ಬರುತ್ತೆ. ಯಾಕಂದ್ರೆ ಅವನ ಹೆಣವನ್ನು ಎಸ್ತಿದ್ದ ಜಾಗ, ಅದ್ರ ಮೇಲೆ ಸುಟ್ಟ ಗಾಯಗಳು. ಯಾಕಂತ ಹೇಳಿದ್ರೆ ಇಲ್ಲಿ ಯೂಟ್ಯೂಬ್ ಅಲ್ಲಿ ಇವೆಲ್ಲ ಫೋಟೋಗ್ರಾಫ್ಸ್ ಅನ್ನ ಯಾವುದನ್ನು ತೋರಿಸ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಕಮ್ಯುನಿಟಿ ಗೈಡ್ಲೈನ್ಸ್ ಯೂಟ್ಯೂಬ್ ತುಂಬಾ ಸ್ಟ್ರಾಂಗ್ ಆಗಿದೆ. ಅವನ ಒದ್ದಿರುವುದು, ಅವನ ದೇಹ ಆಗಿರುವಂತ ಪರಿಸ್ಥಿತಿ ನೋಡಿಬಿಟ್ರೆ ಒಬ್ಬ ವ್ಯಕ್ತಿಯ ನಟನ ಅಭಿಮಾನಿಯಾಗಿ ಅವನಷ್ಟು ಹಿಂಸೆನ ಅನುಭವಿಸಿದಾನಂದ್ರೆ ವಿಚಿತ್ರ ಅನ್ಸುತ್ತೆ. ಅದೆಲ್ಲದಕ್ಕಿಂತ ಆ ವ್ಯಕ್ತಿಯ ಹಿನ್ನೆಲೆ ನೋಡಿದ, ಯಾರು ರೇಣುಕಾ ಸ್ವಾಮಿ ಇದ್ದಾನೆ ಇವನ ಹಿನ್ನೆಲೆ, ಈ ವ್ಯಕ್ತಿಯ ಹಿನ್ನೆಲೆ ನೋಡಿದಾಗ ಇನ್ನೂ ಅಂತ ಹೇಳಿದ್ರೆ ಏನಪ್ಪಾ ಅವ್ರಿಗೆ ಬೇಕಾಗಿತ್ತಾ ಇದೆಲ್ಲ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ತಂದೆ ತಾಯಿಗೆ ಒಬ್ಬನೇ ಮಗ, 1 ವರ್ಷ ಆಗಿಲ್ಲ ಇನ್ನೂ ಮದುವೆ ಆಗಿ, ಇನ್ನೇನು 26 ತಾರೀಕಿಗೆ 1 ವರ್ಷ ಆಗತ್ತೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅವನ ಹೆಂಡತಿ 5 ತಿಂಗಳ ಗರ್ಭಿಣಿ. ಆಮೇಲೆ ತುಂಬಾ ಸೌಮ್ಯ ಸ್ವಭಾವದ ವ್ಯಕ್ತಿಯಂತೆ. ಈ ಸೌಮ್ಯ ಸ್ವಭಾವದ ವ್ಯಕ್ತಿಗಳು ತುಂಬಾ ಏಕಾಂಗಿಯಾಗಿರುವಂತ ಕ್ಯಾರೆಕ್ಟರ್ಗಳು ಏನಿರ್ತಾವ ಅಂತ ಹೇಳಿದ್ರೆ ಇವ್ರು ಅತಿ ಹೆಚ್ಚು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ವಾಲ್ವ್ ಆಗಿ ಎಲ್ಲೋ ಒಂದಾಗಿರುವಂತಹದ್ದು. ಯಾವ್ದ್ಯಾವ್ದೋ ದೊಡ್ಡ ದೊಡ್ಡ ಸೆಲೆಬ್ರಿಟಿ, ರಾಜಕಾರಣಿ ಇವ್ರ ಮನೆಗಳಲ್ಲಿ ಇಂಥವೆಲ್ಲ ವಿಷಯ ನಡೀತಾನೆ ಹೋಗ್ತಾ ಇರುತ್ತೆ. ಆದ್ರೆ ಅದು ಅವ್ರ ಮನೆ ಹತ್ರ ಹೋಗಿ ಇವ್ರು ನೋಡಿದ ಮೇಲೆ ಅಷ್ಟೇನೆ, ಸ್ವಂತ ಅನುಭವ ಮಾಡಿದ ಮೇಲೆ ಗೊತ್ತಾಗುತ್ತೆ. ಆದ್ರೆ ಇವರೆಲ್ಲೋ ಕೂತ್ಕೊಂಡಿರ್ತಾರೆ, ವಿಪರೀತವಾಗಿ ಅವ್ರ ಸಿನಿಮಾ ಕ್ಯಾರೆಕ್ಟರ್ ನೋಡಿ ಅಭಿಮಾನವನ್ನು ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ. ಅವರು ಮಡದಿದ್ದಾರೆ. ಅವ್ರಿಗೆ ಮತ್ತೆ ಇನ್ನೊಂದು ಪವಿತ್ರ ಗೌಡ ಅವ್ರ ಮಧ್ಯೆ ಏನೊಂದು ಶೀತಲ ಸಮರ, ಕೆಲವೊಂದು ಫೋಟೋಗ್ರಾಫ್ಸ್ ಹಾಕುದ್ರಲ್ಲಿ ನಡೀತಾ ಇತ್ತು. ಹೀಗಾಗಿ ನೇರವಾಗಿ ಅವ್ರಿಗೆ ಸುಮಾರು ಇವ್ರು ಕಾಮೆಂಟ್ಸ್ ಅಂತ ಹೇಳಿದ್ರೆ ಕಾಮೆಂಟ್ಸ್ ಹಾಕ್ತಿರ್ತಾರಂತೆ. ಈ ಕಾಮೆಂಟ್ಸ್ ಯಾವಾಗ ಹಾಕ್ತಿರ್ತಾರೆ, ಈಗ ಏನು A1 ಆರೋಪಿಯಾಗಿದ್ದಾರೆ ಪವಿತ್ರ ಗೌಡ ಅವರು, ಇವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಇದನ್ನ A2 ಆರೋಪಿ ಹತ್ರ, ಅಂದ್ರೆ ದರ್ಶನ್ ಅವರಿಗೆ A2 ಆರೋಪಿಯಾಗಿದ್ದಾರೆ,
ಅವರ ಗಮನಕ್ಕೆ ತರ್ತಾರೆ. ಗಮನಕ್ಕೆ ತಂದ ಕೂಡಲೇ ಇವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ವ್ಯಕ್ತಿ ಊರು ಯಾವುದು ಏನು ಅಂತ ನೋಡ್ತಾರೆ. ಅವ್ರು ಚಿತ್ರದುರ್ಗದವನಾಗಿದ್ದರಿಂದ ಅವ್ರ ಅಂದ್ರೆ ಎಲ್ಲ ಕಡೆನೂ ಅವ್ರ ಅಭಿಮಾನಿ ಬಳಗ ಎಲ್ಲ ಇರುತ್ತೆ. ಈಗ ಚಿತ್ರದುರ್ಗಕ್ಕೆ ಅವರನ್ನ ಕರ್ಕೊಂಡು ಬಾ ಅಂತ ಹೇಳ್ತಾರಂತೆ. ಕರ್ಕೊಂಡು ಬಂದಾದ ನಂತರ ಇಲ್ಲಿ ಏನು ರಾಜರಾಜೇಶ್ವರಿ ನಗರ ಇದೆ, ಇಲ್ಲಿ ಏನಂತ ಹೇಳಿದ್ರೆ ಅಂತ ಹೇಳಿದ್ರೆ ಸುಮಾರು ಈ ವಾಹನ ಸೀಸಿಂಗ್ ಮಾಡಿರ್ತಾರೆ. ತುಂಬಾ ಫೈನಾನ್ಸು ಗೀನನ್ಸು ಕೊಡ್ಲಾರ್ದು, ಅದು ಇದು ಬಡ್ಡಿ ಸಾಲ, ಈ ರೀತಿ ಅವಾರಗಳದ್ದು ಏನೋ ಒಂದು 4-5 ಎಕರೆಯಲ್ಲಿ ಇರುವಂಥ ಒಂದು ಕಾಂಪೌಂಡ್ ಹಾಕಿರೋ ಶೆಡ್ ಇದೆ. ಆ ಶೆಡ್ಡಿಗೆ ತಗೊಂಡು ಬಂದು ಆ ವ್ಯಕ್ತಿಗೆ ಅಂದರೆ 8ನೇ ತಾರೀಕಿನ ದಿನ ಸಂಜೆ ಸಿಕ್ಕಾಪಟ್ಟೆ ಹೊಡಿತಾರೆ, ಬಡಿತಾರೆ, ಎಲ್ಲ ಮಾಡ್ತಾರೆ. ನಿಮ್ಗೆ ಗೊತ್ತಲ್ಲ, ಅದನ್ನು ಸುಮಾರು ಒಂದು 12 ಜನ ಸೇರಿದಾಗ, ಯಾಕಂದ್ರೆ 12 ಜನ, ಯಾಕಂದ್ರೆ A1 ಸೇರಿದ್ರೆ 13 ಜನ ಇಲ್ಲಿ ಒಟ್ಟು. ಸೊ ಈ 12 ಜನ ಸೇರಿ ಸಿಕ್ಕಾಪಟ್ಟೆ ಅವ್ರ ಮೇಲೆ ಹಲ್ಲೆ ಮಾಡ್ತಾನೆ. ಆ ಹುಡುಗನ ಮೇಲೆ, ಅಭಿಮಾನಿ ಮೇಲೇನೆ, ಸ್ವತಃ ತನ್ನ ಪ್ರಾಣಕ್ಕೆ ಪ್ರಾಣ ಬಿಡುವಂಥ ಅಭಿಮಾನಿ ಮೇಲೇನೆ ನಟ ಹಾಗೆ ಅವರ ಸಂಗಡಿಗರು ಎಲ್ಲ ಹಲ್ಲೆ ಮಾಡ್ತಾರಂತೆ. ಹಲ್ಲೆ ಮಾಡಿದ ನಂತರ ಆ ಹುಡುಗನ್ನ ಅಂತ ಹೇಳಿದ್ರೆ ಅಲ್ಲಿ ರಾಜರಾಜೇಶ್ವರಿ ನಗರದಿಂದ ಅಲ್ಲಿಂದ ಎತ್ಕೊಂಡು ಅಂದ್ರೆ ಒಂದು ರಾತ್ರಿನೇ ಪೂರ್ತಿ ಕಳೆದು ಹೋಗಿರುತ್ತೆ. ಆ ನಂತರ ಆ ವ್ಯಕ್ತಿ ಪ್ರಾಣ ಬಿಡ್ತಾನೆ. ಯಾಕಂತ ಹೇಳಿದ್ರೆ ಅವನಿಗೆ ಏಟೆ ಅಷ್ಟು ಬಿದ್ದಿರುತ್ತೆ. ಬಿದ್ದಾದ ನಂತರ ಏನು ಮಾಡುವ ಅಂತ ಮೋರಿಗೆ ಸೀರಿ ಅಂದ್ಕೊಳ್ಳೇನೆ ನೇರವಾಗಿ ಇಲ್ಲಿ ಕೆಂಗೇರಿ ಅಂತ ಹೇಳಿದ್ರೆ ಏನೋ ಕಾಮಾಕ್ಷಿ ಪಾಳ್ಯ ಇದೆ, ಅಲ್ಲಿ ದೊಡ್ಡದಾಗಿ ಏನು ಮೋರಿ ಹರಿತಾ ಇದೆ, ಆ ಮೋರಿಗೆ ತಂದು ಆ ಹೆಣವನ್ನು ಎಸಿತಾರಂತೆ. ಇಲ್ಲಿ ಬಂದಿರುವ ಸುದ್ದಿ ಇಲ್ಲಿವರೆಗೆ. ಎಸೆದಾದ ನಂತರ ಆ ಹೆಣ ಏನಾಗಿರುತ್ತೆ ಅಂದ್ರೆ ಬಿದ್ದಿರುತ್ತೆ. ಈಗ ಮೋರಿ ಅಂತ ಮತ್ತೆ ಮಾಂಸ ಹೆಣ ಅಂದ ಕೂಡಲೇ ನಲ್ಲಿ ಏನಾಗುತ್ತೆ, ವಿಪರೀತ ಆ ಮೋರಿ ಅಕ್ಕಪಕ್ಕ ಎಲ್ಲ ನಾಯಿಗಳು ಓಡಾಡ್ತಿರ್ತವೆ. ಆ ನಾಯಿಗಳು ಕಚ್ಚಿ ಎಳೆದು ಅದನ್ನ ಆ ದೇಹ ನೋಡ್ಲಾರ್ದಂಥ ಸ್ಥಿತಿಯಲ್ಲಿ ಇರುತ್ತೆ. ಬೆಳಗ್ಗೆ ಅಲ್ಲಿ ಹೋಗುವಂತ ಅಲ್ಲಿ ಒಂದು ಅಪಾರ್ಟ್ಮೆಂಟ್, ದೊಡ್ಡದಾದ ಒಂದು ಅಪಾರ್ಟ್ಮೆಂಟ್ ಇದೆ. ಅದರ ಸೆಕ್ಯೂರಿಟಿ ಗಾರ್ಡ್ ಏನಂದ್ರೆ ನೋಡ್ತಾನೆ. ನೋಡಿ ಪೊಲೀಸರ ಗಮನಕ್ಕೆ ತಂದಾದ ನಂತರ ಈ ಬಾಡಿನ ಪೊಲೀಸರು ನೋಡ್ತಾರೆ. ಪೊಲೀಸರಿಗಂತೂ ಗೊತ್ತಾಗುತ್ತೆ, ಯಾಕಂದ್ರೆ ಅವ್ರಿಗೆ ಹ್ಯಾಂಗಿಂಗ್ ಮಾಡಿದ್ರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಹೇಗೆ ಬಿದ್ದಿರ್ತಾನೆ, ಅಥವಾ ಹ್ಯಾಂಗ್ ಮಾಡ್ಕೊಂಡ್ರೆ ದೇಹದ ಅಂತ ಹೇಳಿದ್ರೆ ಕೊರಳು ಹೇಗೆ ಬಿದ್ದಿರುತ್ತೆ, ನಾಲಿಗೆ ಹೇಗಿರುತ್ತೆ ಎಲ್ಲನೂ ಅವ್ರಿಗೆ ಗೊತ್ತಾಗುತ್ತೆ. ಆದರೆ ಭೀಕರವಾಗಿ ಹಲ್ಲೆ ಆಗಿದ್ರೆ ಆ ದೇಹದ ಪರಿಸ್ಥಿತಿ ಹೇಗಿರುತ್ತೆ, ಯಾಕಂದ್ರೆ ಕೆಲವೊಂದು ಕಡೆ ಸಿಗರೇಟಿನ ಸುಟ್ಟಂತ ಆ ದೇಹದ ಮೇಲೆ ಮಾರ್ಕ್ಗಳಿದ್ದು, ಆ ನಂತರ ಕೆಲವೊಂದು ಬೇರೆ ಅಂದ್ರೆ ಮನುಷ್ಯನ ಪರ್ಸನಲ್ ಪಾರ್ಟಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ಏಟು ಬಿದ್ದಿತ್ತು. ಹೀಗಾಗಿ ಇದೊಂದು ದೊಡ್ಡ ಮಟ್ಟದ ಹಲ್ಲೆ ನಡೆದಿದೆ, ಕೊಲೆ ನಡೆದಿದೆ ಅಂಥೇಳಿ ಏನು ಮಾಡ್ತಾರೆ ಅಂದರೆ ಪೊಲೀಸರು ಏನು ಮಾಡ್ತಾರೆ, ಪೊಲೀಸರು ಪೂರ್ತಿ ತನಿಖೆಯನ್ನು ಶುರು ಮಾಡ್ತಾರೆ. ತನಿಖೆ ಶುರು ಮಾಡಿದಾಗ ನಿಮ್ಗೆಲ್ಲ ಗೊತ್ತು, ಇವತ್ತೆಲ್ಲರೂ ತಮ್ಮ ಸಾಕ್ಷಿಯನ್ನು ತಮ್ಮೊಟ್ಟಿಗೆ ಇಟ್ಕೊಂಡಿರ್ತಾರೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಮೊಬೈಲ್ ಏನಿದೆ ಇದು ಬಂದ ಮೇಲೆ ಇಡೀ ದೇಶದ ಎಲ್ಲರೂ, ಮೊದಲೆಲ್ಲ ಪೊಲೀಸರು ಪಾಪ ಅಲ್ಲೋಗಿ ಇಲ್ಲಿ ನಿಂತ್ಕೊಂಡು ಅವ್ರನ್ನ ಹುಡುಕ್ಬೇಕಪ್ಪ, ಇವ್ರನ್ನ ಹುಡುಕ್ಬೇಕು, ಅವನೆಲ್ಲೋ ಕಳ್ಳ ಬರ್ತಾನೆ, ರಾತ್ರಿ ಆಗುತ್ತೆ, ಈ ರೀತಿ ಇತ್ತು. ಆದರೆ ಇವತ್ತು ಆ ಸಾಕ್ಷಿಗಳೇ ಎಲ್ಲಿರುತ್ತೆ. ಆ ಮೊಬೈಲ್ನ ಚೆಕ್ ಮಾಡಿದಾಗ ಇದು ಆ ಪೂರ್ತಿ ಅಂದರೆ ಈಗ ಎಲ್ಲರೂ ಅಡ್ವಾನ್ಸ್ಡ್ ಮೊಬೈಲ್ ಇಟ್ಕೊಂಡಿರ್ತಾರೆ. ಹೀಗಾಗಿ ಅಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮೊಬೈಲ್ನ ಚೆಕ್ ಮಾಡಿದ ಕೂಡಲೇ ಮೊಬೈಲ್ ಎಲ್ಲಿ ಲಾಸ್ಟ್ ಬಂತು, ಆಮೇಲೆ ಎಲ್ಲಿ ಇದು ಸ್ವಿಚ್ ಆಫ್ ಆಗಿದೆ, ಇದು ಕೊನೆ ಫೋನ್ ಯಾವುದು ಹೋಗಿದೆ ಅಂಥೇಳಿ ಎಲ್ಲ ಟೆಕ್ನಿಕಲ್ ಎವಿಡೆನ್ಸನ್ನು ಕಲೆಕ್ಟ್ ಮಾಡಿದಾಗ ಬೆರಳು ಈ ಕಡೆ ಅಂತ ಹೇಳಿದ್ರೆ ಹಿಂತಿಂತದು ಅಂತ ಹೇಳ್ಕೊಳ್ಳೇನೆ ಆ CCTV, ಯಾಕಂದ್ರೆ ನಿಮ್ಗೆ ಗೊತ್ತು ಎಲ್ಲ ಸಾಕ್ಷಿಗಳು ಇವತ್ತು ಅಲ್ಲೆಲ್ಲೆಲ್ಲೆಲ್ಲೆಲ್ಲೇ ಸಿಗ್ತಾವೆ. CCTVನ ಚೆಕ್ ಮಾಡ್ತಾ ಬರ್ತಾರೆ. ಯಾವಾಗ CCTV ಚೆಕ್ ಮಾಡಿದಾಗ ಈ ಥರ ಆಟೋದಿಂದ ಏನು ಒಂದು ರಾಜರಾಜೇಶ್ವರಿ ನಗರ ಅಂತ ಏನು ಆಟೋದಿಂದ ಒಂದು ಎತ್ಕೊಂಡು ಬಂದಂಥದ್ದಿರ್ಬೋದು, ಅಥವಾ ಮೋರಿಯಲ್ಲಿ ಎಸೆದಂಥ ಈ ರೀತಿ ಎಲ್ಲ ನಡೆದಿರುವಂಥದ್ದು ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ ಚಿಕ್ಕ ಪುಟ್ಟ CCTVಯಲ್ಲಿ ಯಾವಾಗ ಎವಿಡೆನ್ಸ್ ಸಿಗುತ್ತೆ ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿರುವಂಥ ವ್ಯಕ್ತಿಗಳಾರು ಫೋನಿಗೆ ಎಲ್ಲಿಗೆ ಫೋನ್ ಹೋಗಿರುತ್ತೆ, ಈ ವ್ಯಕ್ತಿನ ಬೆಂಗಳೂರಿಗೆ ಕರೆಸ್ಕೊಂಡಂಥವ್ರು ಅಂತ ಹೇಳಿದ್ರೆ ಚಿತ್ರದುರ್ಗದಲ್ಲಿದ್ದ ಫೋನ್ ಯಾರು ಕೊನೆಯದಾಗಿ ಮಾಡಿದ್ದಾರೆ, ಆ ನಂತರ ಹೇಗೆ ಆ ವ್ಯಕ್ತಿಯನ್ನು ತರ್ತಾರೆ, ಇದೆಲ್ಲ ಏನಾಗುತ್ತೆ ಅಂದ್ರೆ ಆ ಫೋನ್ ಕನೆಕ್ಷನ್ ಇಂದಾನೆ ಪೂರ್ತಿ ಇಲ್ಲಿ ಸೂತ್ರನೇ ಹಿಡಿದು ಬಿಡ್ತಾರೆ. ಯಾವಾಗ ಇಲ್ಲಿ ಮೊದಲನೇ ವ್ಯಕ್ತಿ ಯಾವಾಗ ಫೋನ್ ಹೋದಂಥ ವ್ಯಕ್ತಿನ ಕೈ ಹಾಕ್ತಾರೆ, ಆ ನಂತರ ವ್ಯಕ್ತಿಗಳನ್ನ ಕೈ ಹಾಕ್ಲಿಕ್ಕೆ ಶುರು ಮಾಡ್ತಾರೆ. ಆಗ ಬೇರೆಯವ್ರಿಗೆ ಅರೆಸ್ಟ್ ಆದಾಗ ಅವರವರೊಳಗೆ ಡವ ಅಂತ ಶುರು ಆಗುತ್ತೆ. ಆಗ ಹೆಸರಿಗೆ ಒಂದಿಷ್ಟು ಜನನ ಅರೆಸ್ಟ್ ಮಾಡಿಸುವ ಅಲ್ಲಿಗಲ್ಲೇ ಫಿನಿಶ್ ಆಗ್ಬೋದು ಅಂತ ಹೇಳಿ ಹೋಗ್ತಾರೆ. ಆದರೆ ನಿಮಗೆ ನಾನು ಯಾವತ್ತೂ ಹೇಳ್ತೇನೆ, ಪೊಲೀಸರು VIP ಭದ್ರತೆ ಕೊಡಲಿ, ಮಿನಿಸ್ಟರ್ ಅಕ್ಕಪಕ್ಕ ಇರಲಿ, ತುಂಬ ಅವ್ರು ನೋಡೋತ್ತಿದ್ದು ನಿಮ್ಗೆ ತುಂಬ ಚೆನ್ನಾಗಿ ಕಾಣ್ತಾರೆ. ಆದರೆ ಯಾವತ್ತು ಪೊಲೀಸ್ ಸ್ಟೇಷನ್ ಒಳಗೆ ಹೋದ ನಂತರ ಅವರು ಪೊಲೀಸ್ ಭಾಷೆನೇ ಬೇರೆ ಇರುತ್ತೆ. ಅಲ್ಲಿ ಅವರು ಏನು ಮಾಡ್ಕೊಳ್ತಾರಂದ್ರೆ
ಅದಕ್ಕೆ ಯಾವತ್ತೂ ಅದು ಏನೇನ್ ಮಾಡ್ತಾರೆ ಎಲ್ಲಾ ಮಾಡಿಬಿಡ್ತಾರೆ ವ್ಯಕ್ತಿಗಳನ್ನ. ಯಾವಾಗ ಏನಂದ್ರೆ ಸತ್ಯನ ಕಕ್ಕುತ್ತಾರೆ. ಯಾಕೆಂದ್ರೆ ಪೊಲೀಸರು ಅಂದ್ರೆ ಒಂದ್ಸರಿ ಏನ್ ಪೊಲೀಸ್ ಸ್ಟೇಷನ್ ಹೋದ ನಂತರ ಒಳಗ್ ಗೊತ್ತಾಗುತ್ತೆ ಅವ್ರ ಬಾಂಬೆ ಕಟ್ಟು ಲಾಳ, ಅವ್ರು ಮಾತಾಡುವ ಶೈಲಿ ಎಲ್ಲ ಗೊತ್ತಾಗುತ್ತೆ. ಅವಾಗ ಸ್ವರ್ಗ ನರಕ ಎಲ್ಲ ಇರುತ್ತೆ. ಇಲ್ಲಿ ನೋಡಿದಾಗ ಒಬ್ರು ದೊಡ್ಡ ವ್ಯಕ್ತಿಯೊಟ್ಟಿಗೆ ನಾವು ಇದ್ದೇವೆ, ಸ್ವರ್ಗದ್ದು ಅನುಭವನೂ ಆಗುತ್ತೆ. ಇಲ್ಲಿ ಪೊಲೀಸ್ ಸ್ಟೇಷನ್ ಒಳಗೆ ಹೋದಾಗ ಆ ನರಕನ ನೋಡಿದಾಗ ಬಾಯಿಂದ ಎಲ್ಲಾನು ಸತ್ಯ ಬಂದ್ಬಿಡುತ್ತೆ. ಏನಾಗುತ್ತೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸತ್ಯ ಬರೋದಕ್ಕಿಂತ ಹೆಚ್ಚಾಗಿ ಅವರೆಲ್ಲ ಬಳಸುವಂಥ ಮೊಬೈಲ್ ನಂಬರ್ಗಳೇನಿದೆ ಅದಷ್ಟು ಪೊಲೀಸರ ಹತ್ರ ಗೊತ್ತಾಗುತ್ತೆ. ಆ ಮೊಬೈಲ್ಗಳು ಎಲ್ಲೆಲ್ಲಿ ಓಡಾಡಿದಾವೆ ಅದನ್ನು ಇನ್ನೂ ಸ್ವಲ್ಪ ಜನ ಅಂತೂ ಸೆಲ್ಫಿನೂ ಮಾಡ್ಕೊಂಡಿರ್ತಾರೆ, ಸ್ವಲ್ಪ ಜನ ಅಂತೂ ವಿಡಿಯೋನೂ ಮಾಡ್ಕೊಂಡಿರ್ತಾರೆ. ನೋಡು ನಾವು ಮಚ್ಚ ಹೇಗೆ ನಾವೆಲ್ಲ ಇದೇವೆ ಅಂತ ಹೇಳಿ ಹೊರಗೆ ತೋರಿಸ್ಕೊಳ್ಳೋದಕ್ಕೆ. ಈ ರೀತಿ ಮಾಡಿಕೊಂಡಾಗ ಇಲ್ಲಿ ಅದೇನು ದೊಡ್ಡ ವಿಷಯನೇ ಆಗುದಿಲ್ಲ. ಇಲ್ಲಿ ಯಾರಿದ್ರು ಏನಿದ್ರು ಏನಾಗಿತ್ತು ಕತೆ ಅನ್ನೋದು ಏನು ದೊಡ್ಡ ವಿಷಯನೇ ಆಗುದಿಲ್ಲ. ಅದೇ ರೀತಿ ಈ ಕೇಸಲ್ಲಿ ಯಾವಾಗ ಈ ಬೆಳವಣಿಗೆ ನಡೀತೆ ಆ ನಂತರ ನಡೆಯುವಂಥ ಬೆಳವಣಿಗೆ ಅಂತ ಹೇಳಿದ್ರೆ ಇವತ್ತೇನು ಈ ಬೆಳವಣಿಗೆ ಆಗ ಈ ದಿಕ್ಕೇನಾಗುತ್ತೆ ಅಂತ ಹೇಳಿದ್ರೆ ಸೀದಾ ಅಲ್ಲಿಂದ ಏನು ಪೊಲೀಸ್ ಸ್ಟೇಷನ್ನಿಂದ ಇದರ ಮಾರ್ಗ ಖ್ಯಾತ ನಟರ ಹತ್ರ ಈ ಕೈ ತೋರಿಸಿದ ನಂತರ ನಡೆಯುವಂಥದ್ದು. ಕಕ್ಕಿದ ನಂತರ ಅವ್ರು ಹೇಳ್ತಾರೆ ಇಲ್ಲಿ ನಾವು ಸೂತ್ರಧಾರಿಗಳು, ಪಾತ್ರಧಾರಿಗಳು ಬೇರೆಯವರಿದ್ದಾರೆ ಅಂಥೇಳಿ. ಹಾಗೆ ಸರಿ ಅಂಥೇಳಿ ಪಾತ್ರಧಾರಿ ಯಾರಂತ ನೋಡಿದಾಗ ಆ ನಟರ ಹತ್ರ ಹೋಗುತ್ತೆ, ಖ್ಯಾತ ನಟರ ಹತ್ರ ಹೋಗುತ್ತೆ. ಆ ನಂತರ ಖ್ಯಾತ ನಟರನ್ನ ಹತ್ರ ಹೋಗ್ಬೇಕಾದ್ರೆ ಅವ್ರಷ್ಟು ಅರೆಸ್ಟ್ ಮಾಡೋದು ಅಷ್ಟು ಸರಳ ಅಂತೂ ಅಲ್ಲೇ ಅಲ್ಲ. ಯಾಕಂದ್ರೆ ತುಂಬ ಇವರು ಎವಿಡೆನ್ಸನ್ನ ಕಲೆಕ್ಟ್ ಮಾಡಬೇಕಾಗತ್ತೆ. ಇಡೀ ರಾಜಕೀಯ ವ್ಯವಸ್ಥೆನೇ ಎಲ್ಲ ಇರುವುದರಿಂದ ಗೃಹ ಮಂತ್ರಿಗಳಿರ್ಬೋದು ಎಲ್ಲರ ಹತ್ರನೂ ಇದ್ರ ಬಗ್ಗೆ ಒಂದು ಪರ್ಮಿಷನ್ ತೊಗೊಳ್ಬೇಕಾಗುತ್ತೆ ಪೊಲೀಸರು. ಅವ್ರಿಗೆಲ್ಲ ನಂತರ ಏನು ಮಾಡ್ತಾರೆ ಅಂದರೆ ಇವತ್ತು ಬೆಳಗ್ಗೆ ಮೈಸೂರಿನಲ್ಲಿ ಅಂದ್ರೆ ಒಂದು ದೊಡ್ಡ ಪಂಚತಾರ ಹೋಟ್ಲಲ್ಲಿ ಅವರು ತಮ್ಮ ಜಿಮ್ ಮುಗಿಸ್ಕೊಂಡು ಬರುತ್ತೆ, ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಇವತ್ತು ಬೆಳಗ್ಗೆಯಿಂದ ಸುಮಾರು ವಿಚಾರಣೆ ನಡೆಯುತ್ತೆ. ವಿಚಾರಣೆ ನಡೆದ ನಂತರ ಆ ನಂತರ ಯಾರಿಗೋಸ್ಕರ ಆಯ್ತು, ಯಾಕೆಂದ್ರೆ ಇದೆಲ್ಲ ಆಗ್ಬೇಕಂದ್ರೆ ಒಬ್ರು ಇರ್ಬೇಕಲ್ಲ, ಅಲ್ಲಿ ಮತ್ತೆ ಅವೆಲ್ಲಾನು ಯಾರ್ಯಾರು ಇವತ್ತು ಈಗ ಸಿಕ್ಕಾಕೊಂಡಿದ್ದಾರೆ ಈ ನಟರು ಎಲ್ಲಾರ್ದು ಇರ್ಬೋದು, ಎಲ್ಲರೂ ಹೈಟೆಕ್ ಮೊಬೈಲ್ ಯೂಸ್ ಮಾಡ್ತಾರೆ. ಅವರು ಎಲ್ಲೆಲ್ಲಿದ್ದಾರೆ ಏನಿದ್ದಾರೆ ಅಂತೇಳಿ ಅವರು ಸಾಕ್ಷಿ ಕೊಡೋದಲ್ಲ, ಆ ಮೊಬೈಲೇ ಸಾಕ್ಷಿ ಕೊಟ್ಕೊಂಡು ಹೋಗುತ್ತೆ. ಇವ್ರು ಇಲ್ಲಿ ಬಂದಿದ್ರು, ಇವ್ರು ಇಲ್ಲಿ ಹೋದ್ರು ಅಂತೇಳಿ ಹೀಗಾಗಿ ಸಾಕ್ಷಿಯನ್ನ ಕೊಟ್ಕೊಂಡು ಹೋಗುತ್ತೆ. ಹೀಗಾಗಿ ಇವೆಲ್ಲ ಬಲವಾದ ಸಾಕ್ಷಿ ಆಗಿರೋದ್ರಿಂದ A1 ಆರೋಪಿ ಏನಿದ್ದಾರೆ ಅಂದ್ರೆ ಇದಕ್ಕೆ ಕುಮ್ಮಕ್ಕು ಅಂತ ಹೇಳಿದ್ರೆ ಎಲ್ಲಿಂದ ಶುರು ಆಯ್ತು ಅಂತೇಳಿ ಏನು ಪವಿತ್ರ ಗೌಡ ಅಂತ ಹೇಳಿ A1 ಆರೋಪಿ ಇದ್ದಾರೆ. ಆ ನಂತರ A2 ಆರೋಪಿಯಲ್ಲಿ ಇವ್ರು ಬರ್ತಾರೆ, ದರ್ಶನ್ ಅವರು. ಆ ನಂತರ ಉಳಿದಂಥವ್ರೆಲ್ಲರೂ ಇನ್ನೂ 11 ಆರೋಪಿಗಳು ಬರ್ತಾರೆ. ಇಲ್ಲಿ 11 ಆರೋಪಿಗಳನ್ನ ಪೊಲೀಸರು ಅಂತ ಹೇಳಿದ್ರೆ ಇವತ್ತು ಬಂಧಿಸಿ ಕಳಿಸ್ತಾರೆ. ಆದರೆ ನೀವು ಎಲ್ಲರೂ ಇವತ್ತೇನು ಸೋಷಿಯಲ್ ಮೀಡಿಯಾ ಬಳಸ್ತಾ ಇದ್ರೆ ನಾವೇನಂತ ಹೇಳಿದ್ರೆ ನಮ್ಮ ಹತ್ರ ಕಾಮೆಂಟ್ಸ್ ಇದೆ ಅಥವಾ ಇನ್ನೊಂದಿದೆ ಅಂತ ಹೇಳಿ ನಾವು ಎರ್ರಾಬಿರ್ರಿ ಕಾಮೆಂಟ್ಸ್ ಮಾಡ್ತಾ ಹೋದ್ರೆ ಏನೆಲ್ಲ ಆಗುತ್ತೆ. ಯಾಕಂತ ಹೇಳಿದ್ರೆ ಒಂದು ವೇಳೆ ಇಷ್ಟೆಲ್ಲ ತಿಳಿದಂಥವ್ರು, ಸಮಾಜ ಮುಖಿಯಾದಂಥ ಸಿನಿಮಾಗಳನ್ನು ಮಾಡುವಂಥವ್ರು, ಇಡೀ ಕೋಟ್ಯಾಂತರ ಜನರಿಗೆ ಅಭಿಮಾನ ದೇಶ ವಿದೇಶಗಳಲ್ಲಿ ಇರೋಂಥವ್ರು ಇದೆಲ್ಲ ಈ ರೀತಿ ಕಾಮೆಂಟ್ ಮಾಡಿರ್ತಾರೆ. ಪಾಪ ಅವ್ರಿಗೇನೋ ಅನುಭವದ ಕೊರತೆ ಇರುತ್ತೆ. ಪಾಪ ಅವರು ನಮ್ಮ ಅಭಿಮಾನಿಗಳೇ, ಅವರು ಒಂದು ಇದು ಮಾಡ್ಬೋದಿತ್ತು, ಅವ್ರಿಗೆ ಹೇಳ್ಬೋದಿತ್ತು. ಯಾರು ಇವತ್ತು A1 ಇದ್ದಾರೆ ಆ A1 ಅವ್ರಿಗೆ ಹೇಳ್ಬೋದಿತ್ತು, ದಯವಿಟ್ಟು ನೋಡಮ್ಮ ನಿಮ್ಮ ಕೇಸ್ ಈ ರೀತಿ ಇದೆ, ಈ ತರ ಕಾಮೆಂಟ್ ಮಾಡಿದ್ರೆ ದಯವಿಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿ ಅಂತ. ಯಾಕಂದ್ರೆ ವಿಶೇಷವಾಗಿ ಇವತ್ತು ಎಲ್ಲಾ ಕಾನೂನುಗಳಿಗೂ ಹೆಣ್ಣು ಮಕ್ಕಳಿಗೆ ಅತಿ ದೊಡ್ಡ ಅಂತ ಹೇಳಿದ್ರೆ ಅತಿ ಹೆಚ್ಚು ಕಾನೂನಿದೆ, ಕ್ವಿಕ್ ಆಗಿ ಆಕ್ಷನ್ ಆಗುತ್ತೆ. ಅದನ್ನು ಇಂಥ ದೊಡ್ಡವ್ರು ಅಂದ ಕೂಡಲೇನೆ ಇಡೀ ವ್ಯವಸ್ಥೆನೇ ಆ ವ್ಯಕ್ತಿ ಹಿಂದೆ ಬೀಳ್ತಾರೆ. ಆಗ ಅವನ್ನ ಕರೆಸಿ ಅದಕ್ಕೆ ಏನೇನಾಗುತ್ತೆ ಆ ರೀತಿ ಶಿಕ್ಷೆನೋ ಅಥವಾ ಇನ್ನೊಂದು ಕೇಸು ಕಂಪ್ಲೇಂಟ್ ತಗೊಂಡು ಪ್ರತಿಯೊಂದನ್ನು ಮಾಡಿದಾಗ ಅವರ ಅಭಿಮಾನ ಏನು ಅತಿರೇಕ ಆಯ್ತು ಅದನ್ನು ಇಳಿತಿತ್ತು. ಇಡೀ ಅಭಿಮಾನಿಗಳಂತ ಏನಂತ ಹೇಳ್ತಾರೆ ತಮ್ಮ ಮನೆ ಗಿನೆ ಬಿಟ್ಟು ಪಾಪ, ಯಾಕಂತ ಹೇಳಿದ್ರೆ ನೀವು ಹಿಂದೆ ನೋಡಿರ್ತೀರಾ ಈ ಲಕ್ಷ್ಮೇಶ್ವರದಲ್ಲಿ ಖ್ಯಾತ ನಟರ ಒಬ್ಬರದು ಇದು ಬರುತ್ತೆ ಏನಂತ ಹೇಳಿ ಹುಟ್ಟುಹಬ್ಬ ಬರುತ್ತೆ ಅಂತ ಹೇಳಿ ನಾವು ದೊಡ್ಡ ಬ್ಯಾನರ್ ಕಟ್ಟುವ ಅಂತ ಹೇಳಿ ಕರೆಂಟಿ ಬಲಿ ಆಗ್ತಾರೆ. ಇವತ್ತೆಲ್ಲರ ಮನೆಯಲ್ಲಿ ಒಬ್ಬರು ಮಕ್ಕಳಿದ್ರೆ ಒಬ್ಬೊಬ್ರು ಮಕ್ಕಳು ಇರ್ತಾರೆ, ಇಲ್ಲಿ ಇಬ್ಬಿಬ್ರು ಮಕ್ಕಳು ಇರ್ತಾರೆ. ಆ ತಂದೆ ತಾಯಿ ಇವತ್ತು ಏನು ಮಾಡಬೇಕು ಆ ರೀತಿ ಬಲಿ ಆಗ್ತಾರೆ. ಇಲ್ಲಿ ನೋಡಿದ್ರೆ ದುರಾದೃಷ್ಟಕ್ಕೆ ಇವ್ರೇನಂತ ಹೇಳಿದ್ರೆ ತಮ್ಮ ಅಭಿಮಾನಿ ಏನೋ ಅದು, ಯಾಕಂದ್ರೆ ಈಗ ಏನಂದ್ರೆ ಸಮಾಜದಲ್ಲಿ ನೋಡುವಂತದ್ದು ಒಬ್ಬ ಖ್ಯಾತ ನಟರು ಸಮಾಜಕ್ಕೆ ಮಾದರಿಯಾಗಿರ್ಬೇಕಂತ ನೋಡುವಂತ ಸಮಯದಲ್ಲಿ ಅದೇ ನಟರ ಕೆಲವೊಂದು ವಿಷಯಗಳು ಬೇರೆ ಬೇರೆ ರೀತಿಯಲ್ಲಿ ಬಂದಾಗ ಅವ್ರ ಪರವಾಗಿ ಈ ರೀತಿ ಮಾತಾಡಿದಾಗ ಆ ವ್ಯಕ್ತಿ ಸಾವಿಗೀಡಾಗ್ತಾನೆ. ಅದನ್ನು ಬರ್ಬಾರ್ದು, ತುಂಬಾ ಆ ನರಕದ ಸಾವು ಇನ್ನೊಬ್ರಿಗೆ ಬರಬಾರ್ದು. ಯಾಕಂತ ಹೇಳಿದ್ರೆ ಸುಮ್ಮನೆ ಯಾರೋ ಹ್ಯಾಂಗ್ ಮಾಡ್ಕೊಂಡ್ರು ಅಥವಾ ಆಕ್ಸಿಡೆಂಟಲ್ ಸತ್ರು ಅಂದ್ರೆ ಅದು ಬೇರೆ. ಇದು 24 ತಾಸು ತುಳಿಸ್ಕೊಂಡು ಒದಿಸ್ಕೊಂಡು
ಅವ್ರು ಹೇಳಿದಂತ ಭಾಷೆಯನ್ನ ಕೇಳಿಸ್ಕೊಂಡು ಒಬ್ಬ ಅಭಿಮಾನಿಯ ಅವನು ಸ್ವತಃ ನಟನ್ನ ನೋಡುವತ್ತಿಗೆ ಅವನು ಸಾಯುವತ್ತಿಗೆ ಅವನ ಪರಿಸ್ಥಿತಿ ಹೇಗಿರಬೇಕು ಅಂತ ಅರ್ಥ ಮಾಡ್ಕೊಂಡ್ರೆ ನೀವೆಲ್ಲರೂ ಸಮಾಜನ ನಾವು ತುಂಬಾ ಅಂತ ಹೇಳಿದ್ರೆ ಪ್ರಾಕ್ಟಿಕಲ್ ಆಗಿ ನೋಡಬೇಕು, ಅಥವಾ ನಾವು ಅತಿರೇಕ ಇದರಲ್ಲಿ ನೋಡಿದಾಗ ಏನಾಗುತ್ತೆ ದುರಂತ ಅಂತ ಹೇಳಿದ್ರೆ ಇದೇ ದುರಂತ. ಯಾಕಂತ ಹೇಳಿದ್ರೆ ಇಲ್ಲಿ ತುಂಬಾ ಸರಳವಾದ ವಿಷಯ ಇತ್ತು, ಏನಿಲ್ಲ ಈ ತರ ಕಾಮೆಂಟ್ ಮಾಡಿದ್ರ, ಅದನ್ನು ವಿಶೇಷವಾಗಿ ಹೆಣ್ಮಗಳು ಕೇಸ್ ಅದು. ಕಾಮೆಂಟ್ ಮಾಡಿದ್ಕೊಳ್ಳಿ ನೇರವಾಗಿ ಅವ್ರು ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಮಾಡಿದ್ರು, ಅವ್ರ ಮೇಲೆ ಆಕ್ಷನ್ ತಗೊಂಡೇ ಬಿಡ್ತಿದ್ರು. ಆಕ್ಷನ್ ತಗೊಂಡು ಆ ವ್ಯಕ್ತಿಗೆ ಏನು ಶಿಕ್ಷೆ ಆಗಬೇಕು ಅದನ್ನು ಒಳ್ಳೆ ವಕೀಲರು ಲಾಯರ್ನ ಇಟ್ಟು ಮಾಡಿದ್ರೆ ಖಂಡಿತವಾಗೂ ಶಿಕ್ಷೆ ಆಗ್ತಿತ್ತು. ಪಾಪ ಅವನೇನೋ ಅನುಭವಿಸ್ತಿದ್ದ, ಅವನ ಹೆಂಡತಿ ಮಕ್ಕಳಿಗೆ ಅವನ ಹೆಂಡತಿ ನಾಳೆ ಬರುವಂಥ ಮಗುಗೆ ಅವನು ಅವನು ಆ ಮಗುನ ಸಾಕಿ ಸಲುತ್ತಾ ಇದ್ದ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ತಂದೆ ತಾಯಿಗೆ ಒಬ್ಬನೇ ಮಗನಾಗಿದ್ದಂತೆ. ಆ ತಂದೆ ತಾಯಿಗೂ ಅವನು ಆಶ್ರಯ ಆಗ್ತಿದ್ದ, ಯಾಕೆಂದ್ರೆ ಒಂದು ದಿವಸ ಕೆಲ್ಸಕ್ಕೆ ಹೋಗ್ತಾ ಇದ್ದ. ಏನೋ ಆ ವಯಸ್ಸಿರುತ್ತೆ ಪಾಪ, ಏನೋ ಒಂದು ಅಭಿಮಾನದಿಂದ ಇವೆಲ್ಲ ಮಾಡ್ತಾರಂಥೇಳಿ ಅವ್ರನ್ನೆಲ್ಲರನ್ನು ಮನ್ನಿಸುವಂಥ ಶಕ್ತಿ ದೊಡ್ಡವ್ರ ಹತ್ರ ಬರ್ಬೇಕು. ಅದಕ್ಕೆ ಇವರೆಲ್ಲರನ್ನು ಖ್ಯಾತ ನಟರು, ಖ್ಯಾತ ರಾಜಕಾರಣಿಗಳು, ಸಮಾಜದ ದೊಡ್ಡ ಗಣ್ಯ ವ್ಯಕ್ತಿಗಳು ಅಂತ ಕರೆಸ್ಕೊಳ್ಳೋದು, ಕೋಟ್ಯಾಂತರ ಜನ ಇವ್ರನ್ನ ಫಾಲೋ ಮಾಡೋದು. ಯಾಕಂದ್ರೆ ಈ ಕಾರಣಕ್ಕೆ. ಆದ್ರೆ ಅವರೇ ಈ ರೀತಿ ಆಗ್ಬಿಟ್ರೆ ಹಾಗಾದ್ರೆ ಪಾಪ ಆ ಹುಡುಗನಿಗೆ ನ್ಯಾಯ ಯಾರು ಕೊಡ್ತಾರೆ? ಏನಾಗುತ್ತೆ ಮುಂದೆ? ಯಾಕಂದ್ರೆ ಇವತ್ತಿನ ವ್ಯವಸ್ಥೆ, ಇವತ್ತಿನ ಕಾನೂನು ಬಗ್ಗೆ ಎಂತೆಂಥ ಟೆಕ್ನಿಕ್ ಎವಿಡೆನ್ಸ್ ಇದ್ರು ಗೊತ್ತು ನಿಮಗೆ. ಏನಾಗುತ್ತೆ ಅದಕ್ಕೆ ಮೊದಲು ಎಲ್ಲ ಇವತ್ತಿನ ಯುವ ಸಮಾಜ ಇದೆ, ಇವತ್ತಿನ ಅಭಿಮಾನಿ ಬಳಗ ಇದೆ. ನೀವು ಒಂದು ರಾಜಕೀಯ ವ್ಯಕ್ತಿಗಳಿರ್ಬೋದು, ರಾಜಕೀಯ ಪಕ್ಷಗಳ ಬಗ್ಗೆ ಇರ್ಬೋದು, ಅಥವಾ ಈ ದೊಡ್ಡ ದೊಡ್ಡ ನಟರ ಬಗ್ಗೆ ನೀವು ಕಾಮೆಂಟ್ಸು ಅಥವಾ ಇನ್ನೊಂದು ಪರ್ಸನಲಿ ನೀವು ತಗೊಂಡು ಹೋಗುವ ಮೊದಲು ಹಾಕುವ ಹೊತ್ತಿಗೆ ಸುಮಾರು ಸರಿ ಯೋಚನೆ ಮಾಡಿ. ನಿಮ್ಗೆ ಏನಾದರೂ ಅನುಭವ ಅಂತವ್ರ ಮನೆ ಮುಂದೆ ಹೋಗಿ ನಿಲ್ಲುವಂತ. ಯಾಕಂದ್ರೆ ನಾವೆಲ್ಲ ಸುಮಾರು ಎಲ್ಲಾರ ಮನೆ ಮುಂದೆನೂ ಕೆಲಸ ಮಾಡ್ದಂಥವ್ರು ಅಲ್ಲಿ ನಾವು ನೋಡಿದಾಗ ನಮಗೆ ಆಶ್ಚರ್ಯ ಅನಿಸುತ್ತೆ. ಬೆಳಗ್ಗೆ ಯಾರು ವಿರೋಧಿ ಅನಿಸಿಕೊಂಡಿರ್ತಾನೆ ಅವನ ರಾತ್ರಿ ಅವ್ರ ಮನೇಲಿ ಕೂತ್ಕೊಂಡು ಪಾರ್ಟಿ ಮಾಡ್ತಿರ್ತಾನೆ. ಇದು ರಾಜಕಾರಣದಲ್ಲಿ ಇರೋದು. ಯಾವ ಪಕ್ಷದ ಪರವಾಗಿ ಅವರು ಕಾಮೆಂಟ್ಸು ಅದು ಇದು ಸುರಿಮಳೆ ಸುರಿತಿರ್ತಾರೆ. ಅವರೆಲ್ಲ ಒಟ್ಟಿಗೆ ಸೇರಿಕೊಂಡು ತಮ್ಮ ಪಕ್ಷದ ಅಜೆಂಡಾ ಹೀಗಿದೆ, ಇವನು ಇದು ಮಾಡುವ ಅಂತ ಮಾತಾಡೋದು ನೋಡಿದ್ದೇವೆ. ಸೊ ಇನ್ನಾದ್ರೂ ದಯವಿಟ್ಟು ಈ ವಿಷಯಗಳಲ್ಲಿ ದಯವಿಟ್ಟು ಯಾವುದೇ ಈ ರೀತಿ, ನಾನು ಅದನ್ನೇ ಮೊದಲು ಹೇಳಿದೆ, ಕರೆಂಟಿಗೆ ಬಲಿಯಾಗಿದ್ದ ವಿಷಯ ಹೇಳಿದೆ, ಅಥವಾ ಈ ರೀತಿ ಅತಿರೇಕದ ಅಭಿಮಾನ ತೋರಿಸ್ಲಿಕ್ಕೆ ಹೋಗಿ ದಯವಿಟ್ಟು ಯಾರು ಈ ರೀತಿಯ ದಾರುಣ ಸಾವು ಒಳಗಾಗಬೇಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತೇನೆ. ತುಂಬಾ ಧನ್ಯವಾದ.